ಎಲ್ಲವೂ ಕೂಡ ಪರ್ಫೆಕ್ಟ್. ಇದು ನಿಜಕ್ಕೂ ಕೂಡ ಅಂತಿಂತ ಸ್ಟೋರಿ ಅಲ್ಲವೇ ಅಲ್ಲ. ಕಟ್ಟು ಕಥೆಯೊಂದರ ಹಿಂದಿನ ಮಸಲತ್ತಿನ ಮಹಾ ಸ್ಟೋರಿ. ಬೇರೆಲ್ಲೂ ಇಲ್ಲದಂತ, ಬೇರೆಲ್ಲೂ ಕಾಣದಂತ, ಬೇರೆ ಯಾರಿಗೂ ಸಿಗದಂತಹ ಅತ್ಯಂತ ರಣರೋಚಕ ಕಹಾನಿ ನಿಮ್ಮ ಮುಂದೆ. ಅನನ್ಯ ಭಟ್ ಅನ್ನುವಂತ ಪಾತ್ರವನ್ನ ಸೃಷ್ಟಿ ಮಾಡಿರುವಂತ ಹಿಂದಿನ ರಣರೋಚಕ ಕಥೆ ಇದು. ಸುಜಾತಾ ಭಟ್ ಹೆಣೆದಿರುವಂತಹ ಚಿತ್ರಕಥೆ. ಈ ಚಿತ್ರಕಥೆಯ ನಾಯಕಿ ಸುಜಾತಾ ಭಟ್, ಕಾಲ್ಪನಿಕ ಪಾತ್ರ ಅನನ್ಯ ಭಟ್. ಈ ಹಿಂದೆ ಇರುವಂತಹ ಮೆಗಾ ಸ್ಟೋರಿ ನಿಮ್ಮ ಮುಂದೆ. ಸುಜಾತಾ ಭಟ್ ಯಾವ ರೀತಿಯಾಗಿ ಕಥೆಯನ್ನ ಹೆಣೆದ್ರು ಅಂತಂದ್ರೆ, ಅನನ್ಯ ಭಟ್ ಬಗೆಗಿನ ಯಾವುದೇ ದಾಖಲೆಗಳು ನನ್ನ ಬಳಿ ಇಲ್ಲ. ದಾಖಲೆಗಳೆಲ್ಲವೂ ಕೂಡ ಸುಟ್ಟು ಹೋಯಿತು. ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹೋದೆ. ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಆಯಿತು. ಈ ಎಲ್ಲಾ ಕಥೆಗಳನ್ನ ಹೇಳಿದ್ರು. ಜನರು ಕೂಡ ಒಂದು ಮಟ್ಟಿಗೆ ನಂಬುದ್ರು. ತಾಯಿ ಸುಳ್ಳು ಹೇಳೋದಕ್ಕೆ ಸಾಧ್ಯನಾ ಅನ್ನುವಂತ ನಿಟ್ಟಿನಲ್ಲಿ ಎಮೋಷನಲ್ ಎಲ್ಲವೂ ಕೂಡ ನಡೀತು. ಅನನ್ಯ ಭಟ್ ಅನ್ನುವಂತ ಪಾತ್ರ, ಈ ಪಾತ್ರ ಹಾಗಾದ್ರೆ ಸೃಷ್ಟಿಯಾಗಿದೆ ಹೇಗೆ? ಅನನ್ಯ ಭಟ್ ಅನ್ನುವಂತ ಹೆಸರಾದ್ರೂ ಈ ಪಾತ್ರಕ್ಕೆ ಬಂದಿದೆ ಹೇಗೆ ಅನ್ನುವಂತ ಪ್ರಶ್ನೆಗಳು ಕಾಡುತ್ತಲ್ವಾ? ಈ ಕಾಲ್ಪನಿಕ ಪಾತ್ರದ ಸೃಷ್ಟಿಕರ್ತೆ ಈ ಸುಜಾತಾ ಭಟ್. ಅನನ್ಯ ಭಟ್ ಅನ್ನುವಂತ ಪಾತ್ರ ಹಾಗಾದ್ರೆ ಕೇವಲ ಕಾಲ್ಪನಿಕವಾ? ಕಾಲ್ಪನಿಕ ಪಾತ್ರವನ್ನ ಈ ತಾಯಿ ಸೃಷ್ಟಿ ಮಾಡಿದ್ರ? ಹಾಗಾದ್ರೆ ಕತೆ, ಚಿತ್ರಕಥೆ, ನಿರ್ದೇಶನದ ಹೊಣೆಯನ್ನ ಸುಜಾತಾ ಹೊರತಾರ ಅಥವಾ ಇದರ ಡೈರೆಕ್ಟೋರಿಯಲ್ ಟೀಮ್ ಯಾರು? 22 ವರ್ಷಗಳ ಬಳಿಕ ಈ ಫೋಟೋ ಉದ್ಭವಿಸಿದೆ. ಈ ಫೋಟೋದ ಅಸಲಿಯತ್ತೇನು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ, ಜಗತ್ತಿನ ಮುಂದೆ ಅಸಲಿ ಸತ್ಯವನ್ನ, ಅಸಲಿ ಮ್ಯಾಟರ್ ಏನು ಈ ಫೋಟೋದು ಅನ್ನುವಂಥದ್ದನ್ನ ತೆರೆದಿಡ್ತಾ ಇದೆ ನೋಡಿ. ಮಗಳ ಹೆಸರಿನಲ್ಲಿ ಮಹಾ ಮೋಸವನ್ನ ಮಾಡಿದ್ದಾರೆ ಸುಜಾತಾ ಭಟ್ ಅನ್ನುವಂಥ ಪ್ರಶ್ನೆ, ಅನುಮಾನಗಳ ಸುತ್ತ ಸಾಕಷ್ಟು ಕತೆಗಳಿದೆ. ಆ ಕತೆ ಬಹಳ ರಣರೋಚಕವಾಗಿದೆ. ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಒಬ್ಬ ತಾಯಿ ಮಗಳ ಹೆಸರಿನಲ್ಲಿ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸಾಧ್ಯನಾ? ಕಣ್ಣೀರು ಹಾಕೊಂಡು ನನ್ನ ಮಗಳನ್ನ ಹುಡುಕೊಡಿ ಅಂದಂತ ಸುಜಾತಾ ಭಟ್ ಇಂಥದ್ದೊಂದು ಸ್ಕ್ರೀನ್ ಪ್ಲೇ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಸಾಕಷ್ಟು ಕಾಡ್ತಾ ಇದೆ. ಇದೆಲ್ಲದಕ್ಕೂ ಉತ್ತರ ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ. ಮಗಳ ಹೆಸರಲ್ಲಿ ಅದೆಂತ ಮಹಾ ಮೋಸ ಮಾಡಿದಾರಂತಂದ್ರೆ ಒಂದು ಕ್ಷಣ ನಿಮಗೂ ಕೂಡ ಶಾಕ್ ಆಗುತ್ತೆ. ಹಾಗಾದ್ರೆ ಈ ಅನನ್ಯ ಭಟ್ ಯಾರು ಅನ್ನುವಂತ ಪ್ರಶ್ನೆ ಈ ಫೋಟೋ ತೋರಿಸಿದ ನಂತರದಲ್ಲೇ ಅನುಮಾನಗಳು ಉದ್ಭವ ಆಗಿದೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತಹ ಫೋಟೋ ಇದೆಯಲ್ಲ, ಈಕೆ ಅನನ್ಯ ಭಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಕೆ ಅಸಲಿಗೆ ಅನನ್ಯ ಭಟ್ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಸುಜಾತಾ ಭಟ್ ತೋರಿಸಿರುವಂತಹ ಫೋಟೋದಲ್ಲಿ ಇರುವಂತಹ ಅಸಲಿಯತ್ತೇನು? ಈ ಕಾಲ್ಪನಿಕ ಪಾತ್ರದ ಸೃಷ್ಟಿಕರ್ತೆ ಸುಜಾತಾ ಭಟ್ ಈ ಪಾತ್ರವನ್ನ ಸೃಷ್ಟಿ ಮಾಡಿದ್ಯಾಕೆ? ಹಾಗಾದ್ರೆ ಆಕೆಗಾಗುವಂತ ಲಾಭ ಏನು? ಆಕೆಯ ಹಿಂದೆ ಇರುವಂತಹ ಕೈಗಳು ಯಾವುದು? ಇದೆಲ್ಲ ಕತೆಗಳಿಗೆ ರೂಪುರೇಷೆಗಳನ್ನ, ರೆಕ್ಕೆ ಪುಕ್ಕಗಳನ್ನ ಕಟ್ಟಿದಂತವ್ರು ಯಾರು? ಈ ಕಥೆಯನ್ನ ಹಾರೋದಕ್ಕೆ ಬಿಟ್ಟು ತೆರೆಮರೆಯಲ್ಲಿ ಇದ್ದಂತವ್ರು ಯಾರು? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ ಈಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ನಿಜಕ್ಕೂ ಕೂಡ ಒಬ್ಬ ತಾಯಿ ಇಂಥ ಸ್ಟೋರಿಯನ್ನ ಹೆಣೆಯೋದಕ್ಕೆ ಸಾಧ್ಯನಾ ಅನ್ನುವಂತ ನಿಟ್ಟಿನಲ್ಲಿ ಸತ್ಯದ ತಲೆ ಮೇಲೆ ಹೊಡೆದಂತೆ ಇರುವಂತಹ ಕತೆ ಇದು. ಈ ಕತೆ ಸೃಷ್ಟಿಯಾದ ಬಗ್ಗೆ ಇಲ್ಲಿವರೆಗೂ ಬಂದಂತ ಅಪ್ಡೇಟ್ಸ್ ಏನೇನಿದೆ, ಡೆವಲಪ್ಮೆಂಟ್ ಆದಂತ ಈ ಕತೆ ಇದೆಯಲ್ಲ, ಏನ್ ಹೇಳುತ್ತೆ, ಆಕ್ಚುಲ್ ಆಗಿ ಏನ್ ನಡೆದಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮುತ್ತಪ್ಪ. ನಿಜ ಅಶ್ವಿನಿ, ಧರ್ಮಸ್ಥಳದಲ್ಲಿ ಉತ್ಖನನ ಪ್ರಕ್ರಿಯೆ ಒಂದ್ ಕಡೆ ಆರಂಭವಾಗ್ತಿದ್ದಂಗೆನೆ ಅನನ್ಯ ಭಟ್ ಅವರ ಕೇಸ್ ಕೂಡ ಈಗ ಏನು ಚರ್ಚೆಗೆ ಸ್ಟಾರ್ಟ್ ಆಗುತ್ತೆ. ಆಗ ಸುಜಾತಾ ಭಟ್ ಅವರು ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು, ಜೊತೆಗೆ ತಮ್ಮೊಂದು ಲಾಯರ್ ಅನ್ನು ಕರೆದುಕೊಂಡು ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋಗ್ಬಿಟ್ಟು ಈ ನನ್ನ ಮಗಳು ಮಿಸ್ಸಿಂಗ್ ಆಗಿದೆ, ಅವಳನ್ನ ಹುಡುಕಿ ಕೊಡಿ ಅಂತ ಹೇಳ್ಬಿಟ್ಟು ದೂರನ್ನ ಕೊಡುವಂತಹ ಕೆಲಸವನ್ನ ಸುಜಾತಾ ಭಟ್ ಅವರು ಮಾಡ್ತಾರೆ. ನಂತರದಲ್ಲಿ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ಚರ್ಚೆ ಆಗುತ್ತೆ. ಸುಜಾತಾ ಭಟ್ಗೆ ಅನನ್ಯ ಭಟ್ ಅನ್ನೋ ಒಂದು ಮಗಳೇ ಇಲ್ಲೇ ಇರಲಿಲ್ಲ, ಅವರು ಸುಳ್ಳು ಹೇಳ್ತಿದ್ದಾರೆ, ಅವರಿಗೆ ಮಕ್ಕಳೇ ಇಲ್ಲ ಅನ್ನೋ ಒಂದು ಚರ್ಚೆ ಪ್ರಾರಂಭವಾಗುತ್ತೆ. ಇದಾದ ನಂತರದಲ್ಲಿ ಅವರು ಕೊಟ್ಟಿರುವಂತಹ ದೂರಿನ ಮೇಲೆ ಕೂಡ ಎಲ್ಲರೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ. ಇದಾದ ನಂತರದಲ್ಲಿ ಸುಜಾತಾ ಭಟ್ ಮತ್ತೆ ಅವರ ಪರವಾಗಿರುವಂತಹ ವಕೀಲ ಮಂಜುನಾಥ್ ಇಬ್ಬರೂ ಸೇರಿ 2 ದಿನ ಹಿಂದಷ್ಟೇ ಈ ಒಂದು ಫೋಟೋನ ಕೂಡ ರಿವೀಲ್ ಮಾಡ್ತಾರೆ, ಇವರೇ ಅನನ್ಯ ಭಟ್ ಅಂತ ಹೇಳ್ಬಿಟ್ಟು. ಇದಾದ ನಂತರದಲ್ಲಿ ರಿಪಬ್ಲಿಕ್ ಕನ್ನಡ ಆ ವಕೀಲರನ್ನ ಮಾತನಾಡುವಂತಹ ಪ್ರಯತ್ನ ಪಟ್ಟಾಗ ವಕೀಲರು ಕೂಡ ಹೇಳ್ತಾರೆ, ಸುಜಾತಾ ಭಟ್ ಅವರಿಗೆ ಮಗಳು ಇದ್ದಾಳೆ ಅಂತ ಹೇಳಿ ನಾನು ಕೂಡ ಫೋಟೋವನ್ನ ನೋಡಿದ್ವಿ, ಆ ಫೋಟೋ ಸಾಕ್ಷಿಯಾಗಿ ಅವರ ಜೊತೆಗೆ ನಾನು ಎಸ್ಐಟಿ ಅಧಿಕಾರಿಗಳ ಮುಂದೆ
ಮುಂದೆ ಹೋಗಿದ್ದೆ ಅನ್ನೋ ಒಂದು ವಿಚಾರನ ಕೂಡ ಮಂಜುನಾಥ್ ಅವರು ರಿಪಬ್ಲಿಕ್ ಕನ್ನಡದ ಎದುರು ತಮ್ಮ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇದಾದ ನಂತರದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಾಕಷ್ಟು ಅನುಮಾನಗಳು ಕೂಡ ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಸುಜಾತ ಭಟ್ ಅವರ ಬಳಿ ಯಾವುದೇ ರೀತಿಯಾದಂತಹ ಅನನ್ಯ ಭಟ್ ಅವರ ಫೋಟೋ ಇಲ್ಲ ಅಂತೇಳಿ ಸ್ವತಃ ಸುಜಾತ ಭಟ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ರು. ಯಾಕಂದ್ರೆ ಅನನ್ಯ ಭಟ್ ಅವರ ಫೋಟೋ ಒಂದು ಸುಟ್ಟು ಹೋಗಿತ್ತು, ಅಗ್ನಿ ಅವಘಡದಲ್ಲಿ ಕಂಪ್ಲೀಟ್ ಆದಂತಹ ದಾಖಲೆಗಳೆಲ್ಲವೂ ಕೂಡ ಸುಟ್ಟು ಹೋಗಿತ್ತು ಅಂತ ಹೇಳಿದ್ರು. ಆದ್ರೆ 21 ವರ್ಷಗಳ ನಂತರದಲ್ಲಿ ಏಕಾಏಕಿ ಅನನ್ಯ ಭಟ್ ಅವರ ಫೋಟೋ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಇದರ ಬೆನ್ನತ್ತಿ ಹೋದಂತಹ ಸಂದರ್ಭದಲ್ಲಿ ರೋಚಕವಾದಂತಹ ಕೆಲವೊಂದಿಷ್ಟು ಅಂಶಗಳು ಕೂಡ ಪತ್ತೆ ಆಗತ್ತೆ. ಮುಖ್ಯವಾಗಿ ನಾವು ಸುಜಾತ ಭಟ್ ಅವರು ಎಲ್ಲಿ ವಾಸ ಮಾಡಿದ್ರು ಆ ಭಾಗಕ್ಕೆ ಹೋಗಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲೊಂದು ಸತ್ಯ ಬಯಲಾಗತ್ತೆ. ಅದಾದ ನಂತರ ನಾವು ಬನಶಂಕರಿಯ ಚಿತಾಗಾರಕ್ಕೆ ಹೋಗ್ತೀವಿ, ಅಲ್ಲೂ ಕೂಡ ಒಂದು ಸತ್ಯ ಬಯಲಾಗತ್ತೆ. ಈ ಒಂದು ಸತ್ಯವು ಕೂಡ ನೇರವಾಗಿ ವಾಪಸ್ ಹೋಗೋದು ಸುಜಾತ ಭಟ್ ಅವರ ವಾಸ ಇದ್ದಂತಹ ಸ್ಥಳ. ಆ ವಾಸ ಇದ್ದಂತಹ ಸ್ಥಳದಲ್ಲಿ ಕೆಲವೊಂದಿಷ್ಟು ಸ್ಫೋಟಕವಾದಂತಹ ಮಾಹಿತಿಗಳು ಕೂಡ ಪತ್ತೆಯಾಗಿದ್ದಾವೆ. ಯಾವ ಸುಜಾತ ಭಟ್ ಅವರು ಇವಳೇ ನನ್ನ ಮಗಳಂತೇಳಿ ಅನನ್ಯ ಭಟ್ ಅವರ ಫೋಟೋ ತೋರಿಸಿದ್ರು ಆ ಒಂದು ಅಂಶ ಏನಿದೆ ಅದು ಸ್ಫೋಟಕವಾದಂತಹ ಅಂಶ ಅಶ್ವಿನಿ. ಯಾಕಂದ್ರೆ ಈ ಅನನ್ಯ ಭಟ್ ಅವರ ಫೋಟೋ ಏನ್ ತೋರಿಸಿದ್ರು ಅವ್ರು ನಿಜಕ್ಕೂ ಅವರ ಅಲ್ಲ ಅನ್ನೋ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡ ಮುಂದಿದೆ. ಈ ಒಂದು ಅಂಶವನ್ನ ನೋಡಿದ್ರೆ ಸ್ವತಃ ಏನು ಮಂಜುನಾಥ್ ಅವರು ಕೂಡ ಶಾಕ್ ಆಗಿರುವಂತದ್ದು. ಇದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಕೂಡ ಈ ಫೋಟೋ ರಿವೀಲ್ ಆದ ನಂತರದಲ್ಲಿ ಹಂತ ಹಂತವಾಗಿ ಯಾವಾಗ ರಿಪಬ್ಲಿಕ್ ಕನ್ನಡದ ನಾವು ತಂಡ ಹೋಗಿ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದೋ ಅದೇ ಮಾದರಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಈ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಬಳಿ ಎಕ್ಸ್ಕ್ಲೂಸಿವ್ ಆದಂತಹ ಸಾಕಷ್ಟು ಮಾಹಿತಿಗಳು ಕೂಡ ಇದಾವೆ. ಅದನ್ನ ಈ ಕೆಲವೇ ಕ್ಷಣಗಳಲ್ಲಿ ನಾವು ಕೂಡ ಅದನ್ನ ರಿವೀಲ್ ಮಾಡ್ತೀವಿ. ಆದ್ರೆ ಸುಜಾತ ಭಟ್ ಅವರು ತೋರಿಸಿರುವಂತಹ ಫೋಟೋ ಅದು ಅನನ್ಯ ಭಟ್ ಅಲ್ಲ ಅನ್ನೋದಕ್ಕೆ ನಮ್ಮಂತಹ ಸಾಕ್ಷಿ ಸಮೇತವಾಗಿರುವಂತಹ ಕೆಲವೊಂದಿಷ್ಟು ಅಂಶಗಳು ಕೂಡ ಇದಾವೆ ಅಶ್ವಿನಿ. ರೈಟ್ ಮುತ್ತಪ್ಪ, ಒಂದು ಫೋಟೋ ಸಾಕು ಒಬ್ಬ ವ್ಯಕ್ತಿಯ ಇಡೀ ಚರಿತ್ರೆಯನ್ನ ಇಡೀ ಹಿಸ್ಟ್ರಿಯನ್ನ ಹೇಳೋದಕ್ಕೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಈಗ ನಾವಿರುವಂತಹ ಕಾಲಘಟ್ಟದಲ್ಲಿ ಟೆಕ್ನಾಲಜಿ ಬಹಳ ಮುಂದುವರೆದಿದೆ. ಇಂತಹ ಸಂದರ್ಭದಲ್ಲಿ ಒಂದು ಫೋಟೋ ಒಂದು ಹೆಸರಿದ್ರೆ ಸಾಕು ಅವರ ಕುಲ ಗೋತ್ರ ಎಲ್ಲವನ್ನೂ ಕೂಡ ಹೇಳಿಬಿಡಬಹುದಾದಂತ ಸಂದರ್ಭದಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ಈಕೆ ಅಷ್ಟು ಧೈರ್ಯವಾಗಿ ಇದನ್ನ ಹೇಳಿದ್ದಾಳಂತಂದ್ರೆ ಈಕೆಯ ಹಿಂದೆ ಹಾಗಾದ್ರೆ ಯಾರಾದ್ರೂ ಇದ್ದಾರಾ ಅನ್ನುವಂತ ಪ್ರಶ್ನೆಗಳು ಹುಟ್ಟುತ್ತಾ ಹೋಗುತ್ತೆ. ಇವಳಿಗೆ ಸಿಗುವಂತಹ ಲಾಭಗಳಾದ್ರೂ ಏನು ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡುತ್ತೆ ಮುತ್ತಪ್ಪ. ಅಶ್ವಿನಿ, ಈ ಒಂದು ಸುಜಾತ ಭಟ್ ಅವರ ಹಿಂದೆ ಯಾರಿದಾರೋ ಅಥವಾ ಇವರೇ ಬೇಕಂತಲೇ ಮಾಡ್ತಿದಾರೋ ಎಲ್ಲವೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಆದ್ರೆ ವಿಚಾರ ಏನಂತಂದ್ರೆ ಸುಜಾತ ಭಟ್ ಅವರ ಹೇಳಿಕೆಗಳು ಕೂಡ ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗ್ತಾ ಇರುವಂತದ್ದು. ಆರಂಭಿಕ ದಿನಗಳಲ್ಲಿ ಸುಜಾತ ಭಟ್ ಅವರು ತಮ್ಮ ಮಗಳ ಫೋಟೋ ನನ್ನ ಹತ್ರ ಇಲ್ವೇ ಇಲ್ಲ ಅಂತೇಳಿ ವಾದ ಮಾಡಿದ್ರು. ನಂತರ ದಿನಗಳಲ್ಲಿ ನಿಮ್ಮ ಮಗಳು ಅನನ್ಯ ಭಟ್ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಿದ್ರು ಅಥವಾ ವಿದ್ಯಾಭ್ಯಾಸ ಮಾಡ್ತಿರೋದಕ್ಕೆ ಏನಾದ್ರು ಸಾಕ್ಷಿ ಕೊಡಿ ಅಂತ ಹೇಳಿ ಕೇಳಿದಾಗ ಆ ಸಾಕ್ಷಿ ಕೂಡ ನನ್ನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಸುಜಾತ ಭಟ್ ಅವರು ಹೇಳಿದ್ದು. ಅದಾದ ನಂತರದಲ್ಲಿ ಈ ಒಂದು ಪತ್ರಕರ್ತರಾಗಿರುವಂತಹ ಕಿರಿಕೀರ್ತಿಯವರು ಕೂಡ ಮಣಿಪಾಲ್ನ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅನನ್ಯ ಭಟ್ ಅನ್ನೋ ಒಂದು ವಿದ್ಯಾರ್ಥಿನಿ ಆ ಕಾಲೇಜಲ್ಲೇ ಇರಲಿಲ್ಲ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ. ಇದಾದ ನಂತರದಲ್ಲಿ ಸುಜಾತ ಭಟ್ ಅವರು ಈ ಹಿಂದೆ ವಾಸ ಮಾಡ್ತಿದ್ದಂತಹ ಪ್ರದೇಶದಲ್ಲಿ ಅಲ್ಲಿರುವಂತಹ ಒಂದು ಸ್ಥಳೀಯ ಪತ್ರಕರ್ತರು ಕೂಡ ಮಕ್ಕಳಿಲ್ಲದ ಸುಜಾತ ಭಟ್ಗಳೇ ಶ್ವಾನಗಳೇ ಮಕ್ಕಳು ಅಂತ ಹೇಳಿ ಒಂದು ಆರ್ಟಿಕಲ್ ಕೂಡ ಬರೆದಿರ್ತಾರೆ. ಇದೆಲ್ಲವನ್ನು ನೋಡಿದಂತಹ ಸಂದರ್ಭದಲ್ಲಿ ಹಂತ ಹಂತದಲ್ಲೂ ಕೂಡ ಒಂದು ಅನುಮಾನಗಳು ಕೂಡ ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ದಾಖಲಾತಿಗಳನ್ನ ತೋರಿಸ್ತಾ ಇಲ್ಲ, ಮತ್ತೊಂದು ಕಡೆ ಅವ್ರ ಕಡೆಗೆ ಮಗಳು ಅನನ್ಯ ಭಟ್ ಅನ್ನೋ ಮಗಳಿದ್ದಾಳೆ ಅನ್ನೋದಕ್ಕೆ ಯಾವುದೇ ರೀತಿಯ ಪುರಾವೆಗಳನ್ನು ಕೊಡೋದಕ್ಕೆ ಏನು ಸುಜಾತ ಭಟ್ ಅವರು ಮುಂದಾಗುದಿಲ್ಲ. ಆದ್ರೆ ನೇರವಾಗಿ ಹೋಗಿ ಎಸ್ಐಟಿ ಅಧಿಕಾರಿಗಳ ಮುಂಭಾಗದಲ್ಲಿ ಒಂದು ಏನು ದೂರನ್ನು ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ. ಸುಜಾತ ಭಟ್ ತೋರಿಸಿದಂತಹ ಫೋಟೋವನ್ನ ನಂಬಿಕೊಂಡು ಅವರ ಜೊತೆಗೆ ವಕೀಲರಾಗಿರುವಂತಹ ಮಂಜುನಾಥ್ ಅವರು ಕೂಡ ಹೋಗಿ ಅವ್ರ ಜೊತೆಗೆ ನಿಲ್ಲುವಂತಹ ಕೆಲಸವನ್ನು ಮಾನವೀಯತೆ ದೃಷ್ಟಿಯಿಂದ ನಾನು ಹೋಗಿದ್ದೆ ಅಂತ ಹೇಳಿ ಈಗಾಗಲೇ ಮಂಜುನಾಥ್ ಅವರು ಹೇಳಿದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ಎಲ್ಲ ಗೊಂದಲಕ್ಕೆ ಎಡೆಮಾಡಿಕೊಟ್ಟಿರುವಂತಹ ಕಾರಣಕ್ಕಾಗಿ ರಿಪಬ್ಲಿಕ್ ಕನ್ನಡ ಇದರ ಸತ್ಯಾಂಶ ತಿಳಿದುಕೊಳ್ಳಬೇಕಂತ ಹೇಳಿ ಬೆಂಗಳೂರಲ್ಲಿರುವಂತಹ ಒಟ್ಟು 6 ಪ್ರದೇಶಗಳಲ್ಲಿ ಹೋಗಿ ನಾವು ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಗಳು ಕೂಡ ಪತ್ತೆಯಾಗಿದ್ದಾವೆ. ಬಹುಶಃ ಈ ಒಂದು ಸುದ್ದಿನ ನೋಡಿದಂತಹ ಎಸ್ಐಟಿ ಅಧಿಕಾರಿಗಳು ಕೂಡ ನಂತರದಲ್ಲಿ ಸುಜಾತ ಭಟ್ ಅವರನ್ನ ತನಿಖೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಅಂತಹ ಸಾಕ್ಷಿಯನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡೋಕೆ ಕೂಡ ಹೊರಟಿರುವಂತದ್ದು. ಈ ಸುಜಾತ ಭಟ್ ಅವರ ಹಿಂದೆ ಯಾರಿದಾರೋ, ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ, ಯಾರ ಫೋಟೋವನ್ನ ತೋರಿಸ್ಬಿಟ್ಟು ಈ ಏನು ಸಾಮಾಜಿಕ ವಲಯದಲ್ಲಿ ತಮ್ಮ ಒಂದು ಸಿಂಪತಿ ಗಿಟ್ಸ್ಕೊಳ್ಳಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ನಮಗ್ ಸಿಕ್ಕಿರುವಂತಹ ಒಂದು ಸಾಕ್ಷಿಯನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಅದನ್ನ ಎಕ್ಸ್ಪೋಸ್ ಮಾಡ್ತೀವಿ. ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಅದೇ ಮಾಹಿತಿಯನ್ನು ಕೂಡ ಹಂಚಿಕೆ ಮಾಡುವಂತಹ ಕೆಲಸ ಮಾಡ್ತೀವಿ. ಅದು ಸದ್ಯಕ್ಕೆ ಸುಜಾತ ಭಟ್ ಅವರು ಇಷ್ಟು ದಿನಗಳ ಕಾಲ ಏನು ಹೇಳ್ಕೊಂಡ್ ಬರ್ತಾ ಇದ್ರು, ಇವಳೇ ನನ್ನ ಮಗಳು ಅಂತ ಹೇಳಿ 2 ದಿನದ ಹಿಂದೆ ಏನು ಫೋಟೋ ತೋರಿಸಿದ್ರು, ಆ ಫೋಟೋಗೂ ಸುಜಾತ ಭಟ್ ಅವ್ರಿಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳು ಇಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿದಾವೆ ಅಶ್ವಿನಿ. ಖಂಡಿತ ಮುತ್ತಪ್ಪ, ಆ ಡೀಟೇಲ್ಸ್ ಅನ್ನ ಕೂಡ ವಿ ಆರ್ ವೇಟಿಂಗ್.